ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ಸರ್ಕಾರ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ಒಂದು ಹೊಸ ಯೋಜನೆಯ ರೀತಿಯಲ್ಲಿ ಸರ್ಕಾರವನ್ನು ನಾವು ಜನಗಳ ಹತ್ತಿರ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಪಂಚಾಯತ್ 14 ಇದೆ ಸರ್, 14 ಈ ಬಾಕಿ ನೀರಾವರಿ ಮಂಜೂರ ಸರ್, ಅದನ್ನು ಸರ್ ಎಲ್ಲ ಕೂಡ ಸತ್ತೋಗ್ಬಿಟ್ಟೈತೆ ಸರ್, ಅದು ನೋಡಿ ನೀರಿಲ್ಲಕ್ಕೆ ಅದು ಅದ್ರ ಫ್ರೆಂಡ್ ಕಾಲ್ಕಂತಿದ್ದಂಗೆ ಹುಳಗಳು ಅದಕ್ಕೆ ಅಟ್ಯಾಕ್ ಮಾಡ್ತಾವೆ ಸರ್. ಅದಕ್ಕೆ ಬೇಜಾನ್ ತೋಟಗಳು ಹಿಂಗೆ ಆಗಿದೆ ಸರ್. ಇಲ್ಲೆಲ್ಲ ರೈತರು ಕೂಲಿ ಯಾವಾಗ ಬಂದೆ ಸರ್, ಇಲ್ಲಿ ತಪ್ಪಿರೋದು ಇಲ್ಲ ಅಂದ್ರೆ ಫೈಜ್ ಅಂತ ಮಾಡ್ಬೇಕು ಸರ್, ಅಷ್ಟೇ. ಕಾಟಾಚಾರ ಮಾಡ್ತೀರಾ? ಯಾವ್ದನ್ನ ಕತೆ ಎಲ್ಲ ಹೇಳ್ಬೇಡ. ಡೋಂಟ್ ಡೂ ಸಚ್ ಥಿಂಗ್ಸ್. ಪೈಪ್ ಎಲ್ಲ 2 ಹುಡುಗರು ಕಿತ್ತಾಕ್ತಾರೆ ಅಷ್ಟೇ. ನೋಡಿ ಎಲ್ಲ ಇಲ್ಲೊಂದು ಇದು ಮಾಡಿ ಕಲ್ಲು ನಿಲ್ಲಿಸಿ ಇದಕ್ಕೆಲ್ಲ ಪೈಪ್ GI ಪೈಪ್ ಹಾಕಿ ನೋಡಿದ್ರೆ ನಮ್ಗೆ ಈ ಕಡೆ ಹೋಗಿ ತುರುವೇಕೆರೆಗೆ ಹೋಗಿ ದೂರ ಆಗುತ್ತೆ. ಇಲ್ಲಿ ತಿರ್ಗಾ ಗುಬ್ಬಿಗೆ ಬರ್ಬೇಕು ಎಲ್ಲದಕ್ಕೂ. ಎಲ್ಲದಕ್ಕೂ ಯಾಕೆ ಇದು ಯಾವುದೇ ಸ್ಪಂದಿಸಲ್ಲ ಸ್ವಾಮಿ, ಯಾವುದೇ ಸಮಸ್ಯೆ ಇದೆ ಸರ್. ಇದಾದ್ಮೇಲೆ ಅಲ್ಲಿ ಎಲ್ಲರೂ ಕರೆದಿದ್ದೀನಿ ಆಫೀಸರ್ಸ್. ನಿಮ್ಗೆ ಲಿಂಕನಲ್ಲಿ ಮಾಡ್ತೀವಿ ಅಂತ ನಾವೇನು ಕೇಳಿದಿಲ್ಲ. ನಾವೇ 1,000 ಕೋಟಿ ತೆಗೆದಿಟ್ಟು ಲಿಂಕೇನಲ್ ಮಾಡೋದಕ್ಕೆ ಅಪ್ರೂವಲ್ ಕೊಟ್ಟು ಹಣನೂ ಬಿಡುಗಡೆ ಮಾಡಿದ್ವಿ. 450 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ವಿ. ರೈತರು, ಆ ಭಾಗದ ರೈತರು ಸ್ವಲ್ಪ ಹೌದು ನಮಗೆ ಬೇಡ, ನಮಗೆ ತೊಂದರೆ ಆಗುತ್ತೆ, ಅದು ಇದು ಅಂತ ಅವ್ರು ಹೇಳ್ತಿದ್ದಾರೆ. ಅದು ಸರಿ ಮಾಡೋಣ ಸ್ವಲ್ಪ ದಿವಸ. ಇದು ವಸತಿಗಳ ಸಮಸ್ಯೆ. ಸೈಟ್ಗಳು ಇನ್ನೂ ಕೂಡ ಸೈಟ್ಗಳನ್ನು ಬೇಕಾದಂಥ ಜನ ಬಹಳಷ್ಟು ಜನ ಇದ್ದಾರೆ. ಹೌಸ್ಲೆಸ್ ಮನೆಗಳಿಲ್ಲದೆ ಇರ್ತಕ್ಕಂಥ ಜನ, ಗುಡಿಸಲಿನಲ್ಲಿ ಇರ್ತಕ್ಕಂಥ ಜನ ಇನ್ನೂ ಕೂಡ ಬಹಳಷ್ಟು ಜನ ಇದ್ದಾರೆ. ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಲಿಲ್ಲ ಮತ್ತು ಜನಪ್ರತಿನಿಧಿಗಳು ಕೂಡ ಅನೇಕ ಸಂದರ್ಭದಲ್ಲಿ ಸ್ಪಂದಿಸಲಿಲ್ಲ ಅಂತೇಳಿ ಈ ರೀತಿ ಅನೇಕ ವಿಚಾರಗಳು ಗಮನಕ್ಕೆ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೊಸ ಚಿಂತನೆಯನ್ನು ಮಾಡಿದ್ದಾರೆ. ಜನಸಮುದಾಯದ ಸಮಸ್ಯೆಗಳನ್ನು ಆಲಿಸಬೇಕು, ಅದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಒಂದು ಪ್ರಜಾ ಸೇವೆ ಅನ್ನುವಂಥ ಒಂದು ಇಲಾಖೆಯನ್ನೇ ಪ್ರಾರಂಭ ಮಾಡಿ ಅದಕ್ಕೆ